ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಧನಾ ಜಿಮ್ನಿಂದ ದಿವಂಗತ ರುಕ್ಮಿಣಿ ಅವರ ಸ್ಮರಣಾರ್ಥ ಜಿಲ್ಲಾ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆ. ಯುವಜನರು ಒತ್ತಡದಿಂದ ಹೊರಬರಲು ಇಂತಹ ಕ್ರೀಡೆ ಸಹಕಾರಿ ಎಂದ ಶಾಸಕ ಬೇಳೂರು. ಸಾಧನಾ ಮಲ್ಟಿಜಿಮ್ ರಮೇಶ್ ಕುರಿತು ಶ್ರೀಗಳು ಮತ್ತು ಮೈತ್ರಿ ಪಾಟೀಲ್ ಪ್ರಶಂಸೆ. ಟಿಎಪಿಎಂಸಿಎಸ್ ಅಧ್ಯಕ್ಷರಾಗಿ ಲೋಕನಾಥ್ ಬಿಳಿಸಿರಿ. ಸಹಕಾರಿ ಕ್ಷೇತ್ರ ರಾಜಕೀಯ ಮುಕ್ತವಾಗಿರಬೇಕು ಎಂದ ಶಾಸಕರು. ಶಾಸಕರ ಸಹಕಾರದಿಂದ ಅಧ್ಯಕ್ಷ ಆಯ್ಕೆ ನಡೆದಿದೆ ಎಂದ ಲೋಕನಾಥ್. ಶರಾವತಿ ಪಂಪ್ ಸ್ಟೋರೇಜ್ ಬಿಜೆಪಿಗರಿಗೆ ವಿರೋಧಿಸುವ ನೈತಿಕತೆ ಇಲ್ಲ. ಯಾರೋ ಹಾಕಿದ ಚಪ್ಪರದಲ್ಲಿ ಸಂಸದ ರಾಘವೇಂದ್ರ, ಮಾಜಿ ಸಚಿವ ಹಾಲಪ್ಪ ಭಾಷಣ. 10,000 ಜನ ಸೇರಿಸಿ ಯೋಜನೆ ಪರ ಮನವಿ ಕೊಡುತ್ತೇವೆ ಎಂದ ಕಲಸೆ ಚಂದ್ರಪ್ಪ. ಈಗ ಸುದ್ದಿಯ ವಿವರ. ಯುವ ಸಮೂಹ ಒತ್ತಡದಿಂದ ಹೊರಗೆ ಬರಬೇಕು. ದೈನಂದಿನ ಚಟುವಟಿಕೆ ಜೊತೆಗೆ ಜಿಮ್, ಯೋಗ, ಧ್ಯಾನ, ವಾಕಿಂಗ್ನಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಒಕ್ಕಲಿಗರ ಸಭಾಭವನದಲ್ಲಿ ಶನಿವಾರ ಮಂಗಳೂರಿನ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್, ಶಿವಮೊಗ್ಗ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್, ಸಾಧನಾ ಮಲ್ಟಿಜಿಮ್ ವತಿಯಿಂದ ದಿವಂಗತ ರುಕ್ಮಿಣಿ ಸ್ಮರಣಾರ್ಥ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ಶಿವಮೊಗ್ಗ ಜಿಲ್ಲಾ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ನಾಗನಯಾನಂದ ಸ್ವಾಮೀಜಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರಮಟ್ಟದ ವಿಶೇಷ ಒಲಿಂಪಿಕ್ಸ್ನ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಪದಕ ಗೆದ್ದ ಮುಂಗರವಳ್ಳಿ ಚೈತನ್ಯ ವಿಶೇಷ ಮಕ್ಕಳ ಶಾಲೆಯ ಅನುಷಾ, ಶರತ್ ಶೆಟ್ಟಿ ಹಾಗೂ ಸ್ನೇಹ ಅವರನ್ನು ಸನ್ಮಾನಿಸಲಾಯಿತು. ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ಮಧುಮಾಲತಿ, ಗಣಪತಿ ಮಂಡಗಳಲೆ, ಸೈಯದ್ ಜಾಕಿರ್, ಗುಂಡಪ್ಪ ಗೌಡ, ಮಂಜುನಾಥ್, ನಿಂಗಪ್ಪ ಬಿ, ಪುಷ್ಪಾ ರಮೇಶ್, ಪ್ರಕಾಶ್ ಕಾರಂತ್ ಇನ್ನಿತರರು ಉಪಸ್ಥಿತರಿದ್ದರು. ಅಭಿಷೇಕ್ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ರಮೇಶ್ ಎನ್ ಸ್ವಾಗತಿಸಿದರು. ಧರ್ಮರಾಜ್ ಕಾರ್ಯಕ್ರಮ ನಿರೂಪಿಸಿದರು. ಖುಷಿಯಾಗುತ್ತೆ ನಿಜವಾಗ್ಲೂ. ಸಾಗರದಲ್ಲಂತ ಇದರಲ್ಲಿ ಹಿಂದೆಲ್ಲ ನಾನು ನೋಡಿದ್ದೆ, ತುಂಬಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ಒಳ್ಳೊಳ್ಳೆ ಟೆಂಡರ್ಸ್ ಇವ್ರನ್ನೆಲ್ಲ ಕರೆಸಿ ಮಾಡ್ತಾ ಇದ್ರು. ಗಾಂಧಿ ಮೈದಾನದಲ್ಲೆಲ್ಲ ಮಾಡ್ತಾ ಇದ್ದಾರೆ, ನಾನು ನೋಡಿದ್ದೆ. ಇವತ್ತು ರಮೇಶ್ ಅವರು ಸಹ ಒಬ್ಬ ಪತ್ರಕರ್ತನಾಗಿ ಮತ್ತು ಒಬ್ಬ ಜಿಮ್ ಟ್ರೈನರ್ ಆಗಿ ತಂದೆ ಆದಂತ ಸಾಧನಾ ಜಿಮ್ ಅನ್ನು ಸಾಧನೆ ಮಾಡುವ ಮೂಲಕ ಇವತ್ತು ಸಾಗರ ತಾಲೂಕಿನ ಯುವಕರಿಗೆ ಒಂದು ಸಾಧನೆ ಮಾಡುತ್ತಿದ್ದಾರೆ. ಬಹುಶಃ ಎಲ್ರಿಗೂ ಬರೋದಿಲ್ಲ ಅದೆಲ್ಲ ಮಾಡಲಿಕ್ಕೆ. ಪತ್ರಕರ್ತನಾಗಿಯೂ ಸಹ ಒಂದು ಸಂಸ್ಥೆ ಹೋಗೋದು ಬಹಳ ಕಷ್ಟ. ಅದರಲ್ಲಿ ನಡ್ಸ್ಕೊಂಡು ಹೋಗ್ತಾರೆ. ಗಂಡ ಹೆಂಡತಿ ಇಬ್ಬರು ಸೇರಿ ಈ ಒಂದು ಸಂಸ್ಥೆಯನ್ನು ನಡೆಸಿದ್ದಾರೆ. ಖುಷಿಯಾಗಿದೆ ಅವರಿಗೆ. ನಿಮ್ಮೆಲ್ಲರ ಜೋರಾದ ಒಂದು ದೊಡ್ಡ ಚಪ್ಪಾಳೆ ಮುಂದಿನ ದಿನದಲ್ಲಿ ನಮ್ಮ ಯುವಕರಿಗೆ ಇನ್ನೂ ಈ ತರ ಸಾಧನೆ ಮಾಡಲಿಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೊಳ್ಳುವಂತ ಕೆಲಸ ಅವರಿಂದ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಅವ್ರು ಬಹಳ ಖುಷಿಯಾಗಿ ಹೇಳಿದರು, ನಮ್ಮ ತಾಯಿಯ ಹೆಸರಲ್ಲೇ ಮಾಡಿದ್ದೀವಿ ಅಂತಂದ್ರೆ ತಾಯಿ ಅನ್ನೋದೊಂದು ನೆನಪು ಅವರಿಗೆ ಬಂದಿದೆ. ಅದರಿಂದ ಪ್ರೇರಣೆ ಆಗುವುದು, ಅದರಿಂದ ಅವರಿಗೆ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳಿದ್ರು. ಖಂಡಿತ ತಾಯಿ ಅಂದಾಗ ಬಹಳಷ್ಟು ಜನ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತರಣಿ ಇರ್ತಾರೆ. ಅಂತದ್ದು ಸಾಧನೆಯನ್ನ ನಮ್ಮ ತಾಯಿಯಂದಿರು ಸಹ ನಮಗೆ ಕೊಟ್ಟಿರ್ತಾರೆ. ಮಾಡಿರುವಂತಹ ಈ ಒಂದು ಕಾರ್ಯಕ್ರಮ ಬಹಳ ಖುಷಿಯಾಗಿ ಸಂತೋಷದಿಂದ ಗುರುಗಳು ನಾವು ಉದ್ಘಾಟನೆ ಮಾಡಿದ್ವಿ. ಅಷ್ಟೇ ಇತ್ತು. ಪಾಪ ಏನ್ ಮಾಡಿ ಗುರುಗಳು ಬರ್ಬೇಕಾದ್ರೆ ನಮ್ಮ ಕುಂಸಿ ಹತ್ರ ಈ ರೈಲ್ವೆ ಗೇಟ್ ಅನ್ನು ಬಂದ್ ಮಾಡ್ಬಿಟ್ಟಿದ್ದಾರೆ. ಪಾಪ ಅವ್ರಿಗೆ ಗೊತ್ತಾಗಿಲ್ಲ, ಬಂದ್ಬಿಟ್ಟಿಲ್ಲ. ಮತ್ತೆ ವಾಪಸ್ ಹೋಗಿ ವಿದ್ಯುತ್ಪೇಟೆಗಳೆಲ್ಲ ಬಂದಿರಬೇಕು ಅಂತ ಕಾಣಿಸುತ್ತೆ. ಹಾಗಾಗಿ 10 ಗಂಟೆ ಆಯ್ತು, 10:30 ಆಯ್ತು, 11 ಆಯ್ತು, 11:30 ಆಯ್ತು. ಬರೀ ಪತ್ರಕರ್ತರು ನಾವು ಚಾ ಕೊಟ್ಟು 12 ಗಂಟೆಗೆ ಬಿಟ್ಟಿದ್ವಿ. ಗುರುಗಳು ಬಂದ್ರು ಅಂತ ಹೇಳಿದ್ರೆ ನಾವು ಬಂದಿದ್ದೀವಿ. ರಮೇಶ್ ಹೇಳಿದಾಗೆ ನನಗೊಂದು ನಾನು ಬೆಂಗಳೂರು ಹೋಗಬೇಕಾಗಿತ್ತು. ಮತ್ತೆ ನನಗೆ ಒಂದು ವಾರದಿಂದಲೇ ಬಂದು ಗಂಟೆ ಹಚ್ಚಿ ಬಂದು ಬರಬೇಕು ಸರ್ ಅಂತ ಹೇಳಿದ್ರು. ಹಾಗಾಗಿ ಖಂಡಿತ ಬರ್ತೀನಿ ಅಂತ ಹೇಳಿ ನಾನು ಇವತ್ತಿನ ಈ ಕಾರ್ಯಕ್ರಮ ಬಂದಿದ್ದೇನೆ. ನಿಜವಾಗ್ಲೂ ಖುಷಿ ಆಗುತ್ತೆ ರಮೇಶ್. ನಿಮ್ಮ ಸಾಧನಾ ಮಂಡ್ಯ ಜಿಮ್ಮು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದವರಿಗೆ ಹೆಸರನ್ನು ತರುವುದಾಗಿ ಒಳ್ಳೆಯ ಒಂದು ಸಾಧನೆ ಮಾಡಿ ಯುವಕರಿಗೆ, ಸಾಧಕರಿಗೆ, ಯುವಕರಿಗೆ ಏನು ಸಹಕಾರ ಯಾರ್ಯಾರು ಕೊಡ್ತಾರೆ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ನಮ್ಮ ಇವತ್ತಿನ ಯುವ ಪೀಳಿಗೆ ಯಾವಾಗಲೂ ಸುದೃಢರಾಗಿರ್ಬೇಕನ್ನೋದು ಏನಿದೆಯಲ್ಲ, ಅದಕ್ಕೆ ಯಾವತ್ತೂ ಗೋಪಾಲಕೃಷ್ಣ ಬೇಳೂರು ನಾನು ಇದ್ದೇ ಇರ್ತೇನೆ. ನಾನು ಇವತ್ತು ಯಾವತ್ತೂ ಬಿಡುವುದು ಸಾಧ್ಯನೇ ಇಲ್ಲ. ಯಾವ ಯುವ ಜನತೆಗೆ ಯಾವುದೇ ಕಾರ್ಯಕ್ರಮ ಹಾಕೊಳ್ಳಿ, ಬೇಳೂರು ಸಂಪೂರ್ಣ ಸಹಕಾರವನ್ನು ಕೊಡುವಂತ ಕೆಲಸವನ್ನ ನಾನು ಮಾಡ್ತೇನೆ. ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಇಂಥ ಕೆಲಸಗಳು, ಇಂಥ ಕಾರ್ಯಕ್ರಮ ನಡೆಯೋದಿದೆಯಲ್ಲ, ಅದು ಖುಷಿ ಆಗುತ್ತೆ. ನಮ್ಮ ತಾಲೂಕಿನ ಒಂದು ಕಾರ್ಯಕ್ರಮ ನಡೆದ ಒಂದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಒಂದು ಜನರಿಗೆ ತಲುಪುವಂತ ಕೆಲಸ ಆಗಿದೆ. ಈ ಒಂದು ಸಾಧನ
ಜಿಮ್ ಹಾಗೂ ಸಾರ್ವಕಾಲಿಕ ಉಪಯೋಗ ಸಂಘದ ರುಕ್ಮಿಣಿಯವರ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಅನ್ನುವ ಒಂದು ಸ್ಪರ್ಧೆಯನ್ನ ಆಯೋಜಿಸುವ ಮೂಲಕ ಆಲೋಚನೆ ಯಾಕೆ ಅಂತ ಹೇಳಿದ್ರೆ ಪವಿತ್ರವಾದಂತಹ ಸಾವಿನ ಸ್ಮರಣೆಯನ್ನ ಮಾಡುವ ಉದ್ದೇಶದಿಂದ ಸ್ಪರ್ಧಾಗಳ ಕ್ರಿಯಾಶೀಲತೆಯನ್ನ ಹೆಚ್ಚು ಮಾಡಬೇಕು ಅಂತ ಆಲೋಚಿಸಿರುವಂತಹ ಈ ಒಂದು ಪವಿತ್ರ ಕಾರ್ಯಕ್ರಮದ ಉಪಸ್ಥಿತಿಯನ್ನ ಹೊಂದಿರತಕ್ಕಂತಹ ನಮ್ಮೆಯ ಹೆಸರಾಂತ ಜನಪ್ರಿಯ ನಾಯಕರಾದಂತಹ ಗೋಪಾಲಕೃಷ್ಣರವರು, ಒಕ್ಕಲಿಗರ ಅಧ್ಯಕ್ಷರಾದ ಮುಸ್ತಫರವರು ಹಾಗೆ ಎಲ್ಲ ಅತಿಥಿ ಅಭ್ಯಾಸಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ಈ ನಾಗರಿಕರಾದ ಮೊದಲಿಗೆ ಕ್ಷಮಿಸಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕಿತ್ತು. ಅನಿವಾರ್ಯದಿಂದ ಕುಂಸಿ ಭಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಕೆಲಸ ನಡೆಯುವ ಉದ್ದೇಶ ಇತ್ತು. ಅಲ್ಲಿ ಬಹಳಷ್ಟು ಸಮಯ ಆಗಿಲ್ಲ ಕೆಲಸ, ನಂತರ ಬಳಸಿ ಬಂದಿದ್ದು 1 ಗಂಟೆ ತಡವಾಗಿ ಶಾಸ್ತ್ರ ಹೇಳಿದರು. ತಾಯಿಯ ಸ್ಮರಣೆಯಿಂದ ತಾಯಿಯ ಸ್ಮರಣೆ ಉದ್ದೇಶದಿಂದ ಈ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ರಮೇಶ್ ಅವರು. ಖಂಡಿತವಾಗಿಯೂ ಉತ್ತಮವಾದಂತಹ ಕೆಲಸ. ಈಗಿನ ಜನರೇಷನ್ಗೆ ಬೇಕಾಗಿರುವಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಸುವಂತಹ ಕಾರ್ಯಕ್ರಮ ಇದು. ಸನಾತನ ಧರ್ಮದಲ್ಲಿ ಶಾಸ್ತ್ರಗಳು ಹೇಳುವ ಪ್ರಕಾರ ನಾವು ಭಗವಂತನ ಸ್ವರೂಪ ಅಂತ ತಂದೆ ತಾಯಿಯನ್ನ ನೋಡ್ತೇವೆ. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳುವಾಗ ಮೊದಲಿಗೆ ತಗೊಳ್ಳದೆ ತಾಯಿ ಮಾತೃ ತನ್ನ ಸರ್ವಸ್ವವನ್ನು ತನ್ನ ಮಕ್ಕಳಿಗೆ ಮನೆಗೆ ಸಂಸಾರಕ್ಕಾಗಿ ಇರ್ತಾರೆ. ಆದ್ರೆ ಈಗಿನ ಡೆವಲಪಿಂಗ್ ಅಥವಾ ಹೆಸರಿನ ಅಭಿವೃದ್ಧಿಯ ದಿನಗಳಲ್ಲಿ ನಾವು ವಿಷಯ ಸಾಧನೆ ಮಾಡಿದಾಗ ಅದನ್ನು ಗುರುತಿಸತಕ್ಕಂಥದ್ದು ಎಲ್ಲರ ಕರ್ತವ್ಯ ಆಗ್ತದೆ. ಆದ್ರೆ ತಾಯಿಯ ಹೆಸರಿನಲ್ಲಿ ಈ ರೀತಿಯಾಗಿ ಸಾಧನೆ ಮಾಡತಕ್ಕಂಥವ್ರನ್ನು ಗುರುತಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ನಿಜವಾಗ್ಲೂ ನಿಮಗೆ ನಾವು ಅಂದ್ರೆ ತಾಯಿಗೆ ಅವರು ಕೊಡ್ತಕ್ಕಂಥ ಗೌರವ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅನ್ನೋದನ್ನ ತೋರಿಸಿದ್ದಾರೆ. ಹಾಗಾಗಿ ನಾವು ಒಂದು ರಮೇಶನ್ನ ನಾವು ಮತ್ತು ಅವರ ಪತ್ನಿ, ಅವ್ರ ಪತ್ನಿ ಕೂಡ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಂತ ಹೇಳ್ಬಿಟ್ಟು ಖುಷಿ ಆಗುತ್ತೆ ಕೇಳಲಿಕ್ಕೆ. ಅಂದ್ರೆ ಅವರು ಸಾಧನೆಯನ್ನ ಮಾಡಿ ಅವರು ಈ ರೀತಿಯ ಒಂದು ಸಾಧಕರಿಗೆ ಒಂದು ವೇದಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಪ್ರವೇಶ ಇರಬಾರದು. ಈ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ಸಹಕಾರಿ ಸಂಸ್ಥೆಗಳಿಗೆ ಉತ್ತಮ ಕೆಲಸ ಮಾಡುವವರಿಗೆ ಪಕ್ಷ ಪಾರ್ಟಿ ಮೀರಿ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಎಪಿಎಂಸಿ ಪ್ರಾಂಗಣದಲ್ಲಿ ಶನಿವಾರ ಟಿಎಪಿಎಂಸಿಎಸ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಲೋಕನಾಥ್ ಬೆಳಸಿರಿ, ಉಪಾಧ್ಯಕ್ಷರಾಗಿ ಮಂಜಪ್ಪ ಅವಿರೋಧವಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಅವರನ್ನು ಅಭಿನಂದಿಸಿ ಅವರು ಮಾತನಾಡುತ್ತಿದ್ದರು. ನೂತನ ಅಧ್ಯಕ್ಷ ಲೋಕನಾಥ್ ಬೆಳಸಿರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಚೇತನ್ರಾಜ್ ಕಣ್ಣೂರು, ಸೋಮಶೇಖರ್ ಲ್ಯಾವಿಗೆರೆ, ದಿನೇಶ್ ತಟ್ಟೆಕೊಪ್ಪ, ರವಿಕುಮಾರ್ HM, ಕೆ ಹೊಳೆಯಪ್ಪ, ಚಂದ್ರಪ್ಪ, ರೂಪಾ ರಮೇಶ್, ಶ್ರೀನಿವಾಸ್, ವೀರೇಶ್ ಬರೂರು, ರಂಗನಾಥ್, ಜ್ಯೋತಿಸ್ವಾಮಿ, ರಾಜು ಪಟೇಲ್ ಇನ್ನಿತರರು ಹಾಜರಿದ್ದರು. ಇತ್ತೀಚೆಗೆ ಎಲೆಕ್ಷನ್ ಆಗಿ ನಮ್ಮ ಎಲ್ಲ ನಿರ್ದೇಶಕರುಗಳು ಇಲ್ಲೇ ಇದ್ದಾರೆ. ರೂಪ ಅವರು ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ನಮ್ಮ ಕಗ್ಗೆ ಮಂಜುನಾಥ್ ಇದ್ದಾರೆ, ಹಾಗೆ ನಮ್ಮ ಬರೂರಿನ ವೀರೇಶ್ ಗೌಡ್ರು ಇದ್ದಾರೆ, ನಾಗರಾಜ್ ಇದ್ದಾರೆ, ನಮ್ಮ ರಂಗನಾಥ್ ಅವರು ಇದ್ದಾರೆ ಉಳ್ಳೂರಿಂದ, ನಮ್ಮ ವೀರಭದ್ರ ಅವರು ಇದ್ದಾರೆ, ಮೇಡಮ್ ಹೆಸರು ಜ್ಯೋತಿ ಅವರು, ಹಾಗೆ ನಮ್ಮ ರಾಜು ಪಟೇಲ್ರವರು ಯೂನಿಯನ್ಗೆ ಹೋಗಿ ಅಂತ ಹೇಳಿ ತಪ್ಪಿಸ್ಕೊಂಡು ಬಂದು ಇಲ್ಲಿ ಗೆದ್ದಿದ್ದಾರೆ. ಇಲ್ಲಿ ಬಂದು ಗೆದ್ದಿದ್ದಾರೆ, ಅದೇ ಅವಿರೋಧ ಆಯ್ಕೆ ಆಗಿದ್ದಾರೆ. ಹಾಗೆ ಇವತ್ತು ಅಧ್ಯಕ್ಷರಾಗಿ ಹಿಂದಿನ ಸರಿಯೂ ಅಧ್ಯಕ್ಷರಾಗಿದ್ದರು. ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಯಾವುದೇ ಪಕ್ಷ ಗಿಕ್ಷ ಯಾವುದೂ ನಾವು ನೋಡಲಿಲ್ಲ. ಎಲ್ಲ ಬ್ಯಾಂಕಿನ ಒಳಿತಿಗಾಗಿ, ರೈತರ ಒಳಿತಿಗಾಗಿ ಈಗಾಗಲೇ ಅಧ್ಯಕ್ಷರನ್ನಾಗಿ ನಮ್ಮ ಲೋಕನಾಥ್ ಬೆಳಸಿಯರವರು ಮಾಡಿದ್ದೀವಿ. ಉಪಾಧ್ಯಕ್ಷರಾಗಿ ಹಿರಿಯರಾದಂಥ ಮಂಜಪ್ಪನವ್ರನ್ನ ಮಾಡಿಸಿದ್ದೀವಿ. ಇಬ್ಬರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಖುಷಿಯಾಗಿದೆ. ನನಗೇನೆಂದರೆ ಇಲ್ಲಿ ಈ ಸೊಸೈಟಿಯ ಅಭಿವೃದ್ಧಿಯ ಪರವಾಗಿ ಇದು ಆಗಬೇಕು, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಅವರಿಗೆ ಸಂದೇಶ ಕೊಡ್ತೀನಿ. ಬಿಟ್ಟರೆ ಬೇರೆ ಏನಿಲ್ಲ. ನನ್ನ ಸಹಕಾರ ಸಂಪೂರ್ಣ ನಿಮ್ಗೆಲ್ಲರಿಗೂ ಇರುತ್ತೆ ಅಷ್ಟೇ. ಒಳ್ಳೆ ರೀತಿಯಲ್ಲಿ ರೈತರ ಪರವಾಗಿ ಧ್ವನಿಯಾಗಿರ್ರಿ ಅಷ್ಟೇ.
ನಾನು ನಿರ್ದೇಶಕನಾಗಿ MLA ಆಗಿ ಹೇಳೋದು ಇಷ್ಟೇ, ಮತ್ತೇನು ನಾನು ಹೇಳೋದಿಲ್ಲ. ಜನಪರವಾಗಿ ರೈತರ ಪರವಾಗಿ ನೀವು ಕೆಲಸ ಮಾಡಿರಿ ಅಂತ ಅವರಿಗೆ ಹಾರೈಸ್ತೇನೆ. ಇವತ್ತು TAPCMSನ ಅಧ್ಯಕ್ಷರಾಗಿ ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಅವರು ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಹಾಗೂ ಎಲ್ಲ ತಂಡಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಯಾವುದೇ ಪಾರ್ಟಿ ಪಕ್ಷ ಇಲ್ಲ. ಚುನಾವಣೆ ಸೊಸೈಟಿ ಅಂತ ಬಂದಾಗ ನಾವೆಲ್ಲರೂ ಸಹಕಾರಿಗಳು. ಇಲ್ಲಿ ನಮಗೇನಪ್ಪ ಅಂದರೆ ರೈತರ ಹಿತ ಮುಖ್ಯ. ಯಾರೋ ಹಾಕಿದ ಚಪ್ಪರದಲ್ಲಿ ಸಂಸದರು ಮತ್ತು ಮಾಜಿ ಸಚಿವರು ಬಂದು ಪ್ರತಿಭಟನೆ ಮಾಡಿದ್ದು ಬಿಜೆಪಿಯ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ. ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿಸಿ ರೈತ ಸಂಘ ನಡೆಸುತ್ತಿದ್ದ ಪ್ರತಿಭಟನೆಯಲ್ಲಿ ಬಿಜೆಪಿ ಭಾಗವಹಿಸುವ ಬದಲು ಸ್ವತಂತ್ರವಾಗಿ ಏಕೆ ಪ್ರತಿಭಟನೆ ಮಾಡಿ ಯೋಜನೆ ವಿರೋಧಿಸಿಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ಪ್ರಶ್ನಿಸಿದ್ದಾರೆ. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಅಯ್ಯನ್ ಸುರೇಶ್ ಬಾಬು, ಸೋಮಶೇಖರ್ ಲಾವಿಗೆರೆ, ಕೆ ಹೊಳೆಯಪ್ಪ, ಗಣಪತಿ ಮಂಡಗಳ್ಳೆ, ಪ್ರಭಾವತಿ, ಉಷಾ, ಷಣ್ಮುಖ, ಕನ್ನಪ್ಪ ಇನ್ನಿತರರು ಹಾಜರಿದ್ದರು. ಯೋಜನೆಗಳು ಯಾವುದೇ ಸರ್ಕಾರ ಜಾರಿಗೊಳಿಸುವಾಗ ಅದರ ಸಾಧಕ ಆಲಿಸಿ ಅವರು ಮಾಡಿರ್ತಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ವಿಚಾರವಾಗಿ ಕಳೆದ ಒಂದು 10 ದಿನದಿಂದ ರೈತ ಸಂಘದವರು ಒಂದು ಪ್ರತಿಭಟನೆ ಮಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಗೊತ್ತಿದೆ. ಅದನ್ನು ನಾವು ಹಲವುಗಳಿವೆ, ಪ್ರತಿಯೊಬ್ಬರಿಗೂ ಅದು ಆಗ್ತಿದೆ, ಮಾಡಬೇಕು, ರೈತ ಸಂಘ ಮಾಡಬೇಕು. ಆದರೆ ಜೊತೆಗೆ BJPಯ MP ವಿರುದ್ಧ ಹಿಡಿದು ಮಾಜಿ ಶಾಸಕರು ಉಳಿದಂಥ ಎಲ್ಲ ಅವರ ಕೆಳಹಂತದ ನಾಯಕರುಗಳು ದಿನದಿಂದ ಆ ಪಂಪ್ ಸ್ಟೋರೇಜ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಭಾಳ ಅಭಾಷ BJPಯವರ ಬಗ್ಗೆ ಮಾತಾಡ್ತಾರೆ. ಯಾಕಂದರೆ ಇದನ್ನು ಯೋಜನೆ ಜಾರಿ ಕೊಟ್ಟಿದ್ದೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಜಾರಿ ಕೊಟ್ಟ ಮೇಲೆ ರಾಜ್ಯ ಸರ್ಕಾರ ತನ್ನ ಕಾಲದಲ್ಲಿ ಅದು ಮಾಡ್ತಾ ಇದೆ. ಆದರೆ ಎಲ್ಲ ಮಾನ್ಯ ರಾಘವೇಂದ್ರ ಅವರು 4 ಬಾರಿ MP ಇದ್ದಾರೆ. ಅವ್ರದ್ದೇ ಸರ್ಕಾರ ಕೇಂದ್ರದಲ್ಲಿ ಯಾವುದೇ ಕೆಲಸವನ್ನು ಆಯಾ ರಾಜ್ಯಕ್ಕೆ ಜಾರಿ ಕೊಡುವಾಗ ಪ್ರತಿಯೊಬ್ಬ MP ಮಾಹಿತಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಶಿವಮೊಗ್ಗ ಜಿಲ್ಲೆ ಅದರಲ್ಲೂ ಕೂಡ ನಮ್ಮ ಶರಾವತಿ ಪಂಪ್ ಸ್ಟೋರೇಜ್ ಶಿವಮೊಗ್ಗ ಜಿಲ್ಲೆ ಆಗ್ತಾ ಇರೋದು ಜಿಲ್ಲೆಯ MP ಅವರಿಗೆ ಮಾಹಿತಿ ಕೊರತೆನೋ ಅಥವಾ ಜನರಿಂದ ಒಂದು ಚುನಾವಣೆ ಓಟ್ ಕಳಿಸಬೇಕು ಅಂತ ಗೊತ್ತಿಲ್ಲ. ಬಂದು ಈ ಪಂಪ್ ಸ್ಟೋರೇಜ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಮಾನ್ಯ ರಾಘವೇಂದ್ರ ಅವರೇ, ನೀವು 4 ಬಾರಿ MP ಆಗಿದ್ದೀರಾ. ಈ ಯೋಜನೆ ಜಾರಿಯಾಗಿದ್ದು ನಿಮ್ಮ ಕೇಂದ್ರ ಸರ್ಕಾರದಿಂದ. ಇದು ನಿಮಗೆ ಮಾಹಿತಿ ಕೊರತೆನೋ ಅಥವಾ ಬೇಕಂತ ನೀವು ಜನರಿಗೆ ಬಂದು ಚುನಾವಣೆಯಲ್ಲಿ ತನಗೆ ಮತ ಕಡಿಮೆ ಆಗೋದು ಕೇಳ್ತಕ್ಕಂಥ ಕೂಡ ನಾನು ಷಣ್ಮುಖವನ್ನು ದೂರದೃಷ್ಟಿ ಇಟ್ಕೊಂಡು ನೀವು ಸಹ ಭಾಗವಹಿಸಿದ್ರು. ಏನನ್ನೋದು ನೀವು ಸ್ಪಷ್ಟಪಡಿಸ್ಬೇಕಾಗತ್ತೆ. ಯಾಕಂದರೆ ನೀವು ಅಧಿಕಾರದಲ್ಲಿದ್ದೀರಿ, ಹಾಗೆ ನೀವು ಹೇಳಬೇಕು. ಅದು ಬಿಟ್ಕೊಂಡು ಇಲ್ಲಿ ರೈತರ ಜೊತೆಗೆ ಯಾರೋ ಆಯೋಜನೆ ಮಾಡಿದ ಸಂಘಟನೆ ಜೊತೆಗೆ ಬಂದು ಕೂತು ಭಾಷಣ ಮಾಡ್ತಿಲ್ಲ. ಇದು ನಿಮ್ಮ ಸಂಸತ್ ಸದಸ್ಯತ್ವಕ್ಕೆ ಯೋಗ್ಯವಾದ ತರವಲ್ಲ. ಆಮೇಲೆ ಮಾಜಿ ಶಾಸಕರು ಹಾಲಪ್ಪನವರು ಕಾಗೋಡು ಚಳುವಳಿ ನಡೆದಂಥ ಸ್ಥಳ ಸಾಗರತಾರು ಎಂತೆಂಥ ಹೋರಾಟ, ಅಣುಕು ಶವಯಾತ್ರೆ ನಾವೇನು ಮಾಡ್ತೀವಿ. ಆದರೆ ಮೊನ್ನೆ ಅಣುಕು ಶವಯಾತ್ರೆ ಇದೆ, ಮೊನ್ನೆ ಹಾಲಪ್ಪನ ನೀವು ಯಾವಾಗ ಕೊಟ್ಟಿದ್ದೀರಾ? ಎಷ್ಟು ಜನರ ಶವಯಾತ್ರೆ ಹೋಗಿ ಹಾಕಿದ್ರು ನನಗೆ ಗೊತ್ತಿಲ್ಲ. ಆದರೆ ಅಣುಕು ಶವಯಾತ್ರೆ ನಮ್ಮ ನೋಡಿದೆ ಮತ್ತು ನೀವು ಭಾಗವಹಿಸಿ ಭಾಷಣ ಮಾಡಿದ್ದೀರಿ. ಆದರೆ ನೀವು ಒಬ್ಬ ಮಾಜಿ ಸಚಿವರಾಗಿ ಶಾಸಕರಾಗಿ ಹೋಗಬಾರ್ದು. ಇಡೀ ರಾಜ್ಯದ ವಿದ್ಯಮಾನಗಳು ಗಮನದಲ್ಲಿದೆ, ಯಾವುದೇ ಸರ್ಕಾರ ಇದ್ರೂ ಕೂಡ ಅದು ತಿಳ್ಕೊಳ್ಳಾರಷ್ಟು ಅರ್ಥದಲ್ಲಿ. ಆದರೆ ನೀವು ಕೂಡ ರೈತರ ಜೊತೆಗೆ ಆ ವೇದಿಕೆಯಲ್ಲಿ ಭಾಗವಹಿಸಿ ಭಾಷಣ ಮಾಡಿದ್ದೀರಿ. ಇದು ದುಡ್ಡು ಹೊಡೆಯ ಯೋಜನೆ ಅಂತ ಮಾತು ಹೇಳಿದ್ದೀರಿ ಮಾಡ್ತಾರೆ. ಆದರೆ ನೀವು ದುಡ್ಡು ಹೊಡೆದ ಅಭ್ಯಾಸ ಬೇರೆ ಹೇಳ್ತಿದ್ರು.
ನಾನೆಲ್ಲ KPCಯಿಂದ ಮಾಹಿತಿ ತಗೊಂಡಿದ್ದೀನಿ. ಎಂಥದ್ದು ಹೋಗೋದಿಲ್ಲ, ಎಲ್ಲ ಸ್ವಲ್ಪ ಈಗ ದೊಡ್ಡ ಯೋಜನೆ ನೋಡ್ತಿದ್ದೀವಿ. ನಮ್ಮ ಅಧಿಕಬೆಟ್ಟಿ ಡ್ಯಾಮ್ ಕಟ್ಟಿದ್ರು, ಭಾಳ ದೊಡ್ಡ ಯೋಜನೆ, 70 ಲಕ್ಷ ಹಾನಿ ಆಗಿದೆ. ಆದರೆ ಅದರಿಂದ ದೇಶಕ್ಕೆ, ರಾಜ್ಯಕ್ಕೆ ಇದು ಶರಾವತಿ ಪಂಪ್ ಸ್ಟೋರೇಜ್ ಅಷ್ಟೇ. ಒಂದಿಷ್ಟು ಮಾಡುವಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತವೆ. ಅದನ್ನೇ ನೀವು ನಿಮ್ಮ ರಾಜಕೀಯ ದಾಳ ಮಾಡ್ಕೊಂಡ್ರೆ ನಾವು ರಾಜಕೀಯ ಮಾಡೋದಿಲ್ಲ. ಕಾಂಗ್ರೆಸ್ನವರು ನಾವು ರಾಜಕೀಯ ಮಾಡಿದ್ವಿ ಸ್ವಾಮಿ. ಪರಿಸರದವ್ರು ಹೇಳ್ತಾರೆ ಪರಿಸರ ಹಾಳಾಗುತ್ತೆ. ಎಷ್ಟು ಪರಿಸರ ಕಾಪಾಡಿದ್ದಾರೆ. ಹೈವೇಗಳಾದವರ ಎಷ್ಟೆಷ್ಟು ಮರ ಬಂದು ಮರದ ಬಂದು ಕೂತಿದ್ದೀರ ನೀವು ಪರಿಸರವಾದಿಗಳ. ಮರ ಕಟ್ಕೋಬೇಕಾದ್ರೆ ಒಟ್ಟಿಗೆ ಚಳವಳಿ ಮುಖಾಂತರ ಒಂದು ಮರ ತೆಗೆದುಕೊಳ್ಬಾರ್ದು ನೀವು ನಿಜವಾದ ಪರಿಸರವಾದಿಗಳಾದರೆ. ಇವತ್ತು ಬೆಂಗಳೂರಿಂದ ತುಮಕೂರಿಂದ ಹೊನ್ನಾವರ ಹೈವೇ ಆಗ್ತಿದೆಯಲ್ಲ, ಎಷ್ಟು ಮರಗಳು ಮಾರಣಹೋಮಾಯಿತು. ನೀವು ಪರಿಸರದಲ್ಲಿ ಎಲ್ಲಿ ಹೋಗಿದ್ದೀರಿ? ಮರಪುರದ ಕುಟುಂಬಕ್ಕಾಯ್ತು. ಈ ದೇಶದ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಕಾಲಕ್ಕೆ ಯೋಜನೆಗಳನ್ನು ಆ ಸರ್ಕಾರಗಳು ಮಾಡ್ತವೆ. ಅದನ್ನ ಎಲ್ಲದೂ ವಿರೋಧ ಮಾಡ್ಕೊಳ್ಕೊಳ್ಳೋದಲ್ಲ. ಒಂದಿಷ್ಟು ಸಣ್ಣ ಪುಟ್ಟ ವ್ಯತ್ಯಾಸ ಸರಿಪಡಿಸಬೇಕು. ಈಗ ಟೆಕ್ನಾಲಜಿ, ನಾನು ಇಂಜಿನಿಯರ್ ಅಲ್ಲ, ನಾನು ಯಾವುದೇ ಭಾಳ ವಿದ್ವಾಂಸ ಅಲ್ಲ. ಆದರೆ ತಕ್ಕಂಥ ಅವರಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಅವರೆಲ್ಲ ನೋಡ್ತಾರೆ ಏನೇನಾಗಿದೆ, ಹೇಗಾಗಿದೆ, ಏನು ಆಗ್ಬೋದು. ನಾನು SCRCಯಿಂದ ರೈತರನ್ನು ಕಳಿಸಿದ್ರು. ನಮ್ಮ ಅನ್ಯ ಶಾಸಕರು ಜಿಲ್ಲಾಧಿಕಾರಿಗಳು ಬಂದಿದ್ರು. ಒಂದು ಮೀಟಿಂಗ್ಗೆ ನಾವು ಹೋಗಿದ್ದೀವಿ, ನಮ್ಮ ಸ್ನೇಹಿತರೆಲ್ಲ ನಾವು ಇದ್ದೀವಿ. ಆ ರೈತರನ್ನ ಕೂರಿಸಿದ್ರು, ಅವರಿಗೆ ಏನೇನು ಅನುಕೂಲ ಮಾಡಬೇಕು ಅದೆಲ್ಲ ಮಾತಾಡಿದ್ದಾರೆ. ಮತ್ತು ಅವರಿಗೆ ಪುನರ್ವಸತಿ ಒಳ್ಳೆ ರೀತಿಯ ಮಾಡಿಕೊಡ್ಬೇಕು, ಮತ್ತು ಆ ಕುಟುಂಬಗಳಿಗೆ ನೌಕರಿ ಕೊಡಬೇಕು. ಒಂದು ಅನೇಕ ವಿಚಾರಗಳು ಚರ್ಚೆ ಆಗಿದೆ. ನಿಮ್ಮ ಶವಯಾತ್ರೆ ನಂತರ ನೀವು ಫೇಲ್ ಆಯಿತು, ನಾನು ನೋಡಿದೆ ಸೇರಲ್ಲ, ಎಷ್ಟು ಜನ ಇದೆಯಲ್ಲ. ಇದರ ಪರವಾಗಿ ನಾನು ಮುಂದಿನ ದಿನ ಹೋರಾಟ ಮಾಡ್ತೀನಿ. ಸುಮಾರು 10,000 ಜನ ಸೇರಿಸ್ತೀನಿ ನಮ್ಮ ಶಾಸಕರ ನಾಯಕತ್ವದಲ್ಲಿ. ಪಂಪ್ ಸ್ಟೋರೇಜ್ ಆಗಲೇಬೇಕು ಅಂತ ಒಂದು 10,000 ಜನ ಸೇರಿ ನಾವು ಸಾಗರದ ಪಟ್ಟಣದಲ್ಲಿ ಒಂದು ಮೆರವಣಿಗೆ ಮೂಲಕ AC ಮನೆ ಕೂಡ ಬಿದ್ದೀವಿ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.